ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवांसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಫಾಲ್ಗುಣ ಮಾಸದ ಅಮಾವಾಸ್ಯೆ ಶ್ರೀ ಕ್ರೋಧಿ ಸಂವತ್ಸರದ ಅಂತಿಮ ದಿನ. ನಾಳೆಯ ದಿವಸ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಆರಂಭ. ಎಲ್ಲರಿಗೂ ಕೂಡ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂವತ್ಸರದ ಈ ಕೊನೆಯ ದಿವಸ ಮಂದವಾಸರ ಶನಿವಾರ ಮುಸ್ಸಂಜೆಯಲ್ಲಿ ಶ್ರೀ ರಾಮರಕ್ಷಾ ಸ್ತೋತ್ರಂ ಇದರ ಪಾರಾಯಣವನ್ನು ಮಾಡ್ತೇವೆ. ತಾವು ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ರಾಮರಕ್ಷಾ ಸ್ತೋತ್ರಂ. ಛಾಯೇದಾಜಾನುಬಾಹುಂ ಧೃತಶರಧನುಷಂ ಬದ್ಧಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ನವಕಮಲದಲಸ್ಪರ್ಧಿನೇತ್ರಂ ಪ್ರಸನ್ನಂ ವಾಮಾಂಕಾರೂಢಸೀತಾಮುಖಕಮಲಮಿಲಲ್ಲೋಚನಂ ನೀರದಾಭಂ ನಾನಾಲಂಕಾರದೀಪ್ತಂ ದಧತಮುರುಜಟಾಮಂಡಲಂ ರಾಮಚಂದ್ರಂ ಚರಿತಂ ರಘುನಾಥಸ್ಯ ಶತಕೋಟಿಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಧ್ಯಾತ್ವಾ ನೀಲೋತ್ಪಲಶ್ಯಾಮಂ ರಾಮಂ ರಾಜೀವಲೋಚನಂ ಜಾನಕೀ ಲಕ್ಷ್ಮಣೋಪೇತಂ ಜಟಾಮುಕುಟಮಂಡಿತಂ ಸಾಸಿತೂಣಧನುರ್ಬಾಣಪಾಣಿಂ ನಕ್ತಂಚರಾಂತಕಂ ಸ್ವಲೀಲಯಾ ಜಗತ್ರಾತುಮಾವಿರ್ಭೂತಮಜಂ ವಿಭುಂ ರಾಮರಕ್ಷಾಂ ಪಠೇತ್ ಪ್ರಾಜ್ಞಃ ಪಾಪಘ್ನೀಂ ಸರ್ವಕಾಮದಾಂ ಶಿರೋ ಮೇ ರಾಘವಃ ಪಾತು ಭಾಲಂ ದಶರಥಾತ್ಮಜಃ. ಓಂ ಶಾಂತಿ ಶಾಂತಿ ಶಾಂತಿ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಮಹಾರಾಜ ಕೀ ಜಯ. ಒಂದು ಪುರಂದರ ದಾಸರ ಕೀರ್ತನೆಯನ್ನು ಹಾಡೋಣ. ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ರಾಮ ನಾಮವ ನುಡಿ ನುಡಿ ಎಂದು ಆರಂಭವಾಗುವಂತಹ ಈ ಸುಂದರವಾದ ಪುರಂದರದಾಸರ ಕೃತಿ ಹೇಳಿಕೊಡ್ತೇವೆ. ಪುನರಾವರ್ತನೆ ಮಾಡಿ. ರಾಮ ನಾಮವ ನುಡಿ ನುಡಿ
ಕಾಮ ಕ್ರೋಧಗಳ ಬಿಡಿ ಬಿಡಿ. ಶ್ರೀರಾಮ ನಾಮವ ನುಡಿ ನುಡಿ. ಗುರುಗಳ ಚರಣವ ಹಿಡಿ ಹಿಡಿ. ಹರಿ ನಿರ್ಮಾಲ್ಯವ ಮುಡಿ ಮುಡಿ. ಗುರುಗಳ ಚರಣವ ಹಿಡಿ ಹಿಡಿ. ಹರಿ ನಿರ್ಮಾಲ್ಯವ ಮುಡಿ ಮುಡಿ. ಕರೆ ಕರೆ ಭವ ಪಾಶ ಕಡಿ ಕಡಿ. ಬಂದ ದುರಿತವನೆಲ್ಲ ಹೊಡಿ ಹೊಡಿ. ಶ್ರೀರಾಮ ನಾಮವ ನುಡಿ ನುಡಿ. ಸಜ್ಜನ ಸಂಗವ ಮಾಡೋ ಮಾಡೋ. ದುರ್ಜನ ಸಂಗವ ಬಿಡೋ ಬಿಡೋ. ಅರ್ಜುನನ ಸಾರಥಿಯ ನೋಡೋ ನೋಡೋ. ಹರಿ ಭಜನೆಲಿ ಮನ ಇಡೋ ಇಡೋ. ಶ್ರೀರಾಮ ನಾಮವ ನುಡಿ ನುಡಿ. ಕರಿರಾಜವರದನ ಸಾರೋ ಸಾರೋ. ಶ್ರಮ ಪರಿಹರಿಸೆಂದು ಹೊರೋ ಹೊರೋ. ವರದ ಭೀಮೇಶನ ದೂರದಿರೋ. ನಮ್ಮ ಪುರಂದರ ವಿಠಲನ ಸೇರೋ ಸೇರೋ. ಶ್ರೀರಾಮ ನಾಮವ ನುಡಿ ನುಡಿ. ಕಾಮ ಕ್ರೋಧಗಳ ಬಿಡಿ ಬಿಡಿ. ಶ್ರೀರಾಮ ನಾಮವ ನುಡಿ ನುಡಿ. ಶ್ರೀರಾಮ ನಾಮವ ನುಡಿ ನುಡಿ. ಶ್ರೀ ಕೋದಂಡರಾಮಸ್ವಾಮಿ ಕೀ ಜಯ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ್ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ ಶಂಭೋ. ಇಂದಿನಿಂದ ಶ್ರೀಮದ್ ಭಗವದ್ಗೀತೆಯ 14ನೆಯ ಅಧ್ಯಾಯ, ಚತುರ್ದಶೋಧ್ಯಾಯ, ಗುಣತ್ರಯ ವಿಭಾಗ ಯೋಗ ಆರಂಭವಾಗ್ತಾ ಇದೆ. ಪ್ರಕೃತಿಗೆ 3 ಗುಣ, ಪ್ರಕೃತಿಯಲ್ಲಿರುವಂತಹ
ಮೂರು ಗುಣಗಳು. ಈ ಮೂರು ಗುಣದಲ್ಲೇ ನಮ್ಮ ನಿಮ್ಮ ಆಟ, ನಾಟಕ, ವ್ಯವಹಾರ, ಆಚಾರ. ನೋಡುವ 14ನೇ ಅಧ್ಯಾಯದ ಪ್ರಾರಂಭದ 5 ಶ್ಲೋಕಗಳನ್ನು ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸುವುದು. ಯಾರಲ್ಲಿ ಶ್ರೀಮದ್ ಭಗವದ್ಗೀತೆಯ ಗ್ರಂಥವಿಲ್ಲ ಅವರು ಪರದೆಯನ್ನು ನೋಡಿಕೊಂಡು ನಾವು ಹೇಳಿಕೊಟ್ಟ ನಂತರ ಪುನರಾವರ್ತಿಸಬಹುದು. ಗ್ರಂಥವಿದ್ದವರು ದಯಮಾಡಿ 14ನೇ ಅಧ್ಯಾಯವನ್ನು ತೆರೆಯಿರಿ. ಸಿದ್ಧರಾಗಿದ್ದೀರಿ ಅಂತೇಳಿ ಭಾವಿಸ್ತೇವೆ. ಪ್ರಾರಂಭಿಸೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ. ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ. ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಒಂದು ನಿಮಿಷ, 2ನೇ ಶ್ಲೋಕವನ್ನು ತೆರೆಯೋಣ. ಹೇಳಿ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ. ಸರ್ಗೇऽಪಿ ನೋಪಜಾಯನ್ತೆ ಪ್ರಲಯೇ ನ ವ್ಯಥಂತಿ ಚ. ಮಮ ಯೋನಿರ್ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಸರ್ವಯೋನಿಷು ಕೌಂತೆಯ ತಯಃ ಸಂಭವಂತಿ ಯಾಃ. ತಾಸಾಂ ಬ್ರಹ್ಮ ಮಹತ್ ಯೋನಿಃ ಅಹಂ ಬೀಜ ಪ್ರದಃ ಪಿತಃ. ಕೊನೆಯ ಶ್ಲೋಕ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ನಿಬಧ್ನಂತೆ ಮಹಾಬಾಹೋ ದೇಹೇ ದೇಹಿನಮೋ ವ್ಯಯಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. 14ನೇ ಅಧ್ಯಾಯ
ಶ್ರೀಮದ್ ಭಗವದ್ಗೀತೆಯಲ್ಲಿ ಅತ್ಯಂತ ವಿಶೇಷವಾದಂತಹ ಒಂದು ವಿಚಾರಗಳನ್ನು ಒಳಗೊಂಡಿರುವಂತಹ ಅಧ್ಯಾಯ. ಅತ್ಯಂತ ಸುಂದರವಾಗಿದೆ. ಈ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿದ ನಂತರ ನಮಗೆಲ್ಲರಿಗೂ ಕೂಡ ಅರಿವಾಗುವುದು ಯಾವ ಯಾವ ಗುಣಗಳು ನಮ್ಮನ್ನು ಯಾವ ರೀತಿಯಲ್ಲಿ ಆಡಿಸುತ್ತವೆ ಎಂಬುದನ್ನು ನಾವು ಮನಗಾಣುತ್ತೇವೆ. ಈ ಅಧ್ಯಾಯದ ಪೀಠಿಕೆಯಲ್ಲಿ ಕೆಲವು ವಿಚಾರಗಳಿವೆ, ಮಾಡೋಣ. ಆಚಾರ್ಯ ಶಂಕರರು ತಮ್ಮ ಅವತರಣಿಕಾ ಭಾಷ್ಯದಲ್ಲಿ ಬರೀತಾರೆ, ಈ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗದಲ್ಲಿ ಪ್ರಕೃತಿಯಿಂದ ಉತ್ಪನ್ನವಾದ ತ್ರಿಗುಣಗಳು ಸತ್ವ, ರಜಸ್ಸು, ತಮಸ್ಸುಗಳ ಸ್ವರೂಪ, ಸ್ವಭಾವ, ಅವು ಜೀವಾತ್ಮನನ್ನು ಯಾವ ರೀತಿ ಸಂಸಾರ ಬಂಧನಕ್ಕೆ ಒಳಪಡಿಸುತ್ತವೆ, ಯಾವುದೇ ಜೀವಿಯಲ್ಲಿ ಅವುಗಳಲ್ಲಿ ಒಂದೊಂದು ಅಧಿಕವಾಗಿದ್ದಾಗ ಯಾವ ಯಾವ ಲಕ್ಷಣಗಳನ್ನು ಆತನು ಹೊಂದಿರುತ್ತಾನೆ, ಆಯಾ ಗುಣಗಳನ್ನು ಆಶ್ರಯಿಸುವುದರಿಂದ ಜೀವಿಗೆ ಯಾವ ಫಲಗಳು ಉಂಟಾಗುತ್ತವೆ, ಯಾವ ರೀತಿ ಮನುಷ್ಯನು ಈ ಮೂರು ಗುಣಗಳಿಂದ ಬಿಡುಗಡೆ ಪಡೆದು ಪರಮ ಪದವನ್ನು ಗಳಿಸಬಲ್ಲನು, ತ್ರಿಗುಣಾತೀತನಾದ ಮನುಷ್ಯನ ಲಕ್ಷಣಗಳು ಮುಂತಾದ ಮೂರು ಗುಣಗಳ ವಿಭಾಗ ಪೂರ್ವಕ ವರ್ಣನೆ ಇದೆ. ಆದ್ದರಿಂದ ಈ ಅಧ್ಯಾಯದ ಹೆಸರನ್ನು ಗುಣತ್ರಯ ವಿಭಾಗ ಯೋಗ ಎಂದು ಕರೆಯಲಾಗಿದೆ. 13ನೆಯ ಅಧ್ಯಾಯದಲ್ಲಿ ಭಗವಂತನು ಪ್ರಕೃತಿಯಿಂದ ವಿಕಸನಗೊಂಡ ಮೂರು ಗುಣಗಳನ್ನು ಪ್ರಸ್ತಾಪಿಸಿ ಅವುಗಳ ಜೊತೆಗೆ ಜೀವಾತ್ಮನ ಈಗಿನ ಮತ್ತು ಹಿಂದಿನ ಜನ್ಮಗಳ ಸಂಬಂಧಗಳೇ ಒಳ್ಳೆಯ ಅಥವಾ ಕೆಟ್ಟ ಯೋನಿಗಳಲ್ಲಿ ಜನ್ಮ ತಾಳುವುದಕ್ಕೆ ಕಾರಣ ಎಂದು ಹೇಳಿದ ವಿಚಾರವಿದೆ. ಈ ಮೂರು ಗುಣಗಳ ಭಿನ್ನ ಭಿನ್ನ ಸ್ವರೂಪ, ಇವುಗಳಿಂದ ಬಿಡುಗಡೆ ಹೊಂದುವ ಉಪಾಯ, ಬಿಡುಗಡೆ ಹೊಂದಿದ ಪುರುಷರ ಲಕ್ಷಣ ಮತ್ತು ಆಚರಣೆಗಳ ವರ್ಣನೆ, ಇವೆಲ್ಲವುಗಳನ್ನು ಸ್ಪಷ್ಟವಾಗಿ ಮತ್ತು ವಿಸ್ತಾರವಾಗಿ ಈ 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗದಲ್ಲಿ ಭಗವಂತನು, ಯೋಗಾಚಾರ್ಯನು, ಶ್ರೀಕೃಷ್ಣನು ಉಪದೇಶಿಸಿದ್ದಾನೆ. ಪ್ರಾರಂಭದಲ್ಲಿ ಜ್ಞಾನದ ಮಹತ್ವ ಮತ್ತು ಮಹಿಮೆಗಳ ಬಗ್ಗೆ ಭಗವಂತನು ನೀಡಿದ ಉಪದೇಶದಿಂದ ಈ ಅಧ್ಯಾಯವು ಪ್ರಾರಂಭವಾಗುತ್ತದೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಆಚಾರ್ಯ ಶಂಕರರು ಈ ಅಧ್ಯಾಯದಲ್ಲಿ ಏನೇನು ಒಳಗೊಂಡಿದೆ ತಿಳಿಸ್ತಾ ಇದ್ದಾರೆ ಮತ್ತು ಹೇಳ್ತಾ ಇದ್ದಾರೆ. ನೋಡಿ, ಸರ್ವಂ ಉತ್ಪದ್ಯಮಾನಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ಉತ್ಪದ್ಯತೆ ಇತಿ ಉಕ್ತಂ. ತದ್ ಕಥಂ ಇತಿ ತತ್ ಪ್ರದರ್ಶನಾರ್ಥಂ ಪರಂ ಭೂಯಃ ಇತ್ಯಾದ್ಯಧ್ಯಾಯಃ ಇತ್ಯಾದಿ ಅಧ್ಯಾಯಃ ಆರಭ್ಯತೆ. ಅಥವಾ ಈಶ್ವರ ಪರತಂತ್ರಯೋಃ ಕ್ಷೇತ್ರ ಕ್ಷೇತ್ರಜ್ಞಯೋಃ ಜಗತ್ಕಾರಣತ್ವಂ ನತು ಸಾಂಖ್ಯಾನಾಂ ಇವ ಸ್ವತಂತ್ರಯೋಃ ಇತ್ಯೇವಮರ್ಥಂ. ಪ್ರಕೃತಿಸ್ಥತ್ವಂ ಗುಣೇಷು ಚ ಸಂಗಃ ಸಂಸಾರ ಕಾರಣಂ ಇತಿ ಉಕ್ತಂ. ಕಸ್ಮಿನ್ ಗುಣೇ ಕಥಂ ಸಂಗಃ, ಕೇವಾ ಗುಣಾಃ ಕಥಂ ವಾತೆ ಬಧ್ನಂತಿ ಇತಿ, ಗುಣೇಭ್ಯಶ್ಚ ಮೋಕ್ಷಣಂ ಕಥಂ ಸ್ಯಾತ್, ಮುಕ್ತಸ್ಯ ಚ ಲಕ್ಷಣಂ ವಕ್ತವ್ಯಂ ಇತ್ಯೇವಮರ್ಥಂಚ ಭಗವಾನ್ ಉವಾಚ. ಅವತರಣಿಕಾ ಭಾಷ್ಯದಲ್ಲಿ ಆಚಾರ್ಯ ಶಂಕರರು ಮುಂದುವರಿಸುತ್ತಾ ಹೇಳ್ತಾ ಇದ್ದಾರೆ, ಹುಟ್ಟುವುದೆಲ್ಲ ಕ್ಷೇತ್ರಜ್ಞರ ಸಂಯೋಗದಿಂದಲೇ ಹುಟ್ಟುತ್ತದೆ ಎಂದು ಆಗಲೇ ತಿಳಿದುಕೊಂಡಿರುತ್ತೇವೆ. ಅದು ಹೇಗೆ ಎಂಬುದನ್ನು ಅರ್ಥ ಮಾಡಿಸುವ ಸಲುವಾಗಿ ಪರಂಭೂಯ ಇನ್ನೊಮ್ಮೆಯೂ ಎಂದು ಮುಂತಾಗಿರುವ ಈ ಅಧ್ಯಾಯವನ್ನು ಪ್ರಾರಂಭಿಸಿರುತ್ತದೆ. ಅಥವಾ ಈಶ್ವರ ಪರತಂತ್ರಯೋಃ, ಈಶ್ವರನ ಅಧೀನವಾಗಿರುವ ಕ್ಷೇತ್ರಜ್ಞರು ಜಗತ್ಕಾರಣರಾಗಿರುವರೇ ಹೊರತು ಸಾಂಖ್ಯರು ಹೇಳುವಂತೆ ಸ್ವತಂತ್ರರಾಗಿರುವ ಕ್ಷೇತ್ರಜ್ಞರಲ್ಲ ಎಂದು ಅರ್ಥ ಮಾಡಿಸುವ ಸಲುವಾಗಿ
ಈ ಅಧ್ಯಾಯವನ್ನು ಪ್ರಾರಂಭಿಸಿರುತ್ತದೆ ಎಂದೂ ಹೇಳಬಹುದು. ಪ್ರಕೃತಿಯಲ್ಲಿದ್ದುಕೊಂಡಿರುವುದು ಗುಣಗಳಲ್ಲಿ ಆಸಕ್ತಿಯನ್ನು ಮಾಡುವುದು ಸಂಸಾರಕ್ಕೆ ಕಾರಣ ಎಂದು ಹೇಳಿದೆಯಷ್ಟೇ. ಯಾವ ಗುಣದಲ್ಲಿ ಹೇಗೆ ಸಂಘವನ್ನು ಮಾಡುವುದು? ಗುಣಗಳು ಎಂದರಾದರೂ ಯಾವುವು ಅವು ದೇಹಿಯನ್ನು ಬಂಧಿಸುತ್ತವೆ ಎಂಬುದಾದರೂ ಹೇಗೆ? ಮತ್ತು ಗುಣಗಳಿಂದ ಮೋಕ್ಷವು ಹೇಗೆ ಆಗುವುದು? ಮುಕ್ತನ ಲಕ್ಷಣವನ್ನು ಹೇಳಬೇಕಾಗಿದೆ. ಇದಕ್ಕಾಗಿಯೂ ಭಗವಂತನು ಇಂತೆಂದನು. ಇಷ್ಟು ಪೀಠಿಕೆಯನ್ನು ಹೇಳಿ ಆಚಾರ್ಯ ಶಂಕರರು ಮೊದಲ ಶ್ಲೋಕದ ಭಾಷ್ಯವನ್ನು ಬರಿತಾ ಇದ್ದಾರೆ. ಅದಕ್ಕೂ ಮುನ್ನ ಮೊದಲನೆಯ ಶ್ಲೋಕವನ್ನು ಮತ್ತೊಮ್ಮೆ ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಿ. ಹಾಗೆ ಇಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲೂ ಕೂಡ ಇದೆ, ಅದನ್ನು ಕೂಡ ಓದೋಣ. ಹೇಳಿಕೊಡ್ತೇವೆ, ಪುನರಾವರ್ತನೆ ಮಾಡಿ. ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಃ. ಪದಚ್ಛೇದವನ್ನು ನೋಡಿಕೊಳ್ಳಿ. ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಂ ಉತ್ತಮಂ ಯತ್ ಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಂ ಇತಃ ಗತಾಃ. ಅನ್ವಯಾರ್ಥ ನೋಡಿಕೊಳ್ಳಿ. ಯತ್ ಜ್ಞಾತ್ವಾ ಯಾವುದನ್ನು ತಿಳಿದುಕೊಂಡು, ಸರ್ವೇ ಮುನಯಃ ಎಲ್ಲ ಮುನಿಜನರು, ಇತಃ ಪರಾಂ ಸಿದ್ಧಿ ಗತಾಃ ಈ ಜಗತ್ತಿನಿಂದ ಮುಕ್ತರಾಗಿ ಪರಮ ಸಿದ್ಧಿಗೆ ಪ್ರಾಪ್ತರಾಗಿದ್ದಾರೆ. ಜ್ಞಾನಾನಾಂ ಉತ್ತಮಂ ತತ್ ಪರಂ ಜ್ಞಾನ ಭೂಯಃ ಪ್ರವಕ್ಷ್ಯಾಮಿ. ಜ್ಞಾನಾನಾಂ ಉತ್ತಮಂ ಜ್ಞಾನಿಗಳಲ್ಲಿ ಕೂಡ ಅತ್ಯುತ್ತಮವಾದ ತತ್ ಪರಂ ಜ್ಞಾನಂ ಆ ಪರಮ ತತ್ವವನ್ನು, ಆ ಪರಮ ಜ್ಞಾನವನ್ನು ಭೂಯಃ ಪ್ರವಕ್ಷ್ಯಾಮಿ ಪುನಃ ನಾನು ಹೇಳುವೆನು. ಶ್ರೀ ಭಗವಂತನು ಹೇಳಿದನು, ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಪರಮ ಜ್ಞಾನವನ್ನು ನಾನು ನಿನಗೆ ಪುನಃ ಹೇಳುವೆನು. ಅದನ್ನು ತಿಳಿದು ಎಲ್ಲ ಮುನಿಜನರು ಈ ಜಗತ್ತಿನಿಂದ ಮುಕ್ತರಾಗಿ ಪರಮ ಸಿದ್ಧಿಯನ್ನು ಪಡೆದಿದ್ದಾರೆ. ಜ್ಞಾನಾನಾಂ ಉತ್ತಮಂ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಜ್ಞಾನವನ್ನು ಮತ್ತೊಮ್ಮೆ ಹೇಳುತ್ತೇನೆ. ಯಾಕಿಲ್ಲಿ ಭೂಯಃ ಅಂತ ಹೇಳಿರೋದು? ಮತ್ತೊಮ್ಮೆ ಹೇಳ್ತೇನೆ. ಈಗಾಗಲೇ 13 ಅಧ್ಯಾಯಗಳನ್ನು ವಿಚಾರ ಮಾಡಿದ್ದೇವೆ, ಹೌದೌದ? ಈ 13 ಅಧ್ಯಾಯದಲ್ಲೂ ಕೂಡ ತತ್ವ ವಿಚಾರವನ್ನೇ ಮಾಡಿರುವಂಥದ್ದು, ಬೇರೆ ಏನೂ ಇಲ್ಲ. ಆದರೆ ನಾವು ಬೇರೆ ಬೇರೆ ಆಯಾಮಗಳಿಂದ ತತ್ವಗಳನ್ನು ತಿಳಿದುಕೊಳ್ಳಬೇಕು, ಹೌದಲ್ಲ? ಆಗ ಮಾತ್ರ ನಮಗೆ ಸಂಪೂರ್ಣವಾಗಿ ಜ್ಞಾನವು ಪರಿಪೂರ್ಣವಾಗಿ ಅರ್ಥವಾಗುವುದು. ಇಲ್ಲದಿದ್ದರೆ ಕೇವಲ ಒಂದು ವಿಚಾರವನ್ನು ಮಾತ್ರ ಅರ್ಥ ಮಾಡಿಕೊಂಡು ಮತ್ತೊಂದನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಅದು ಅಪೂರ್ಣ. ಆದ್ದರಿಂದ ಭೂಯಃ ಮತ್ತೊಮ್ಮೆ ಬೇರೆ ಆಯಾಮಗಳಿಂದ. ಯಾವ ಆಯಾಮಗಳಿಂದ? ನಮ್ಮಲ್ಲಿ 3 ಗುಣಗಳು ಇವೆ, ಸತ್ವಗುಣ, ರಜೋಗುಣ, ತಮೋಗುಣ. ಆ ವಿಚಾರದ ಮೂಲಕ ನಾವು ತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಮತ್ತೊಮ್ಮೆ ಅದೇ ಜ್ಞಾನವನ್ನು, ಯಾವುದು ಜ್ಞಾನಗಳಲ್ಲಿ ಅತ್ಯಂತ ಉತ್ತಮವಾದಂತಹ ಜ್ಞಾನವಿದೆ, ಆ ತತ್ವಜ್ಞಾನದ ವಿಚಾರವನ್ನು ಮತ್ತೊಮ್ಮೆ ಹೇಳುತ್ತಿದ್ದೇನೆ. ನೋಡಿಕೊಳ್ಳಿ, ಹಿಂದಿಯಲ್ಲಿ ಭಾವಾನುವಾದ. ಭಗವಾನ್ ನೇ ಕಹಾ, ಅಬ್ मैं तुमसे समस्त ज्ञानों में सर्वश्रेष्ठ इस परम ज्ञान को पुनः कहूंगा, जिसे जान लेने पर समस्त मुनियों ने परम सिद्धि प्राप्त की है. The blessed Lord said again, I shall declare to you
this supreme wisdom, the best of all knowledge, knowing which all the sages have attained the supreme perfection. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಎಲ್ಲರಿಗೂ ಕೂಡ ಈ ಜ್ಞಾನವು ಉಪಲಬ್ಧಿ ಇದೆ. ಎಲ್ಲರೂ ಕೂಡ ಯಾರು ಸಾಧನೆಯನ್ನು ಮಾಡುವರೋ, ಯಾರು ಪ್ರಯತ್ನವನ್ನು ಮಾಡುವರೋ ಅವರೆಲ್ಲರಿಗೂ ಕೂಡ ಸಿದ್ಧಿ ಕಟ್ಟಿಟ್ಟ ಬುದ್ಧಿ. ಸಾಧನೆಯಲ್ಲಿ ಪರಿಪೂರ್ಣವಾಗುವುದೇ ಸಿದ್ಧಿಯನ್ನು ಗಳಿಸುವಿಕೆ. ಯಾವುದೇ ವಿಚಾರವನ್ನು ತೆಗೆದುಕೊಳ್ಳಿ, ಯಾವುದೇ ಸಾಧನವನ್ನು ತೆಗೆದುಕೊಳ್ಳಿ, ಅದು ಸಿದ್ಧಿಯಾಗಬೇಕು. ಸಿದ್ಧಿಯಾಗಬೇಕಾದರೆ ನಿರಂತರ ಗುರುಗಳ ಆಶ್ರಯದಲ್ಲಿ ತತ್ವ ವಿಚಾರವನ್ನು ಮಾಡುತ್ತಿರಬೇಕು. ಯಾವಾಗ ಅದು ಪರಿಪೂರ್ಣವಾಗುತ್ತೆ, ಮನಸ್ಸು ಶುದ್ಧವಾಗುತ್ತೆ, ಅಂತಃಕರಣ ಮಲಿನದಿಂದ ದೂರವಾಗುತ್ತೆ, ಅತ್ಯುತ್ತಮವಾದ ಜ್ಞಾನ ನಿಮ್ಮದಾಗುತ್ತೆ. ಯಾವತ್ತೂ ಕೂಡ ಲಭ್ಯ ಇದೆ ಅದು. ಸ ನಿತ್ಯೋಪಲಬ್ಧ ಸ್ವರೂಪೋಹಮಾತ್ಮ, ಸ ನಿತ್ಯೋಪಲಬ್ಧ ಸ್ವರೂಪೋಹಮಾತ್ಮ. ಸಹ ನಿತ್ಯ ಉಪಲಬ್ಧಿ. ಆ ತತ್ವಜ್ಞಾನವು, ಆ ಭಗವಂತನು ಸದಾ ಉಪಲಭ್ಯ, ಸದಾ ನಮಗೆ ದೊರಕುವನು. ಆದರೆ ನಾವೇ ಪ್ರಯತ್ನಿಸುವುದಿಲ್ಲ, ಹೌದಲ್ಲ? ಪ್ರಯತ್ನ ಪಟ್ಟವರಿಗೆ ಮಾತ್ರ ಫಲ ಉಂಟು. ಸೋಮಾರಿಗಳಾಗಿದ್ದರೆ, ಆಲಸಿಗಳಾಗಿದ್ದರೆ ಎದುರುಗಡೆ ಇದ್ರೂ ಕೂಡ ಅವರಿಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ವಿಚಾರ ಮಾಡಿ, ಯಾಕೆ? ಆ ಜ್ಞಾನವಿಲ್ಲ. ಪಶ್ಯನ್ನಪಿ ನ ಪಶ್ಯತಿ ಮೂಢ. ಮೂಢರಾಗಿದ್ದವರು ನೋಡ್ತಾ ಇದ್ರೂ ಕೂಡ ಅವರಿಗೆ ಕಾಣಿಸ್ತಾನೆ ಇರೋದಿಲ್ಲ. ವಿಚಾರ ಮಾಡಿ. ಆದ್ರಿಂದ ನಾವು ಗುಣತ್ರಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ತ್ರಿಗುಣಗಳು ನಮ್ಮಲ್ಲೇ ಇರುವಂತಹ ಗುಣಗಳು. ಆದರೆ ಇದನ್ನು ಸಿದ್ಧಿ ಮಾಡಿ ತೋರಿಸಿದ್ದಾರೆ ಆಗಲೇ ಹಿರಿಯರು, ಜ್ಞಾನಿಗಳು, ಮಹಾತ್ಮರು, ಹೌದಲ್ಲ? ಅದಕ್ಕೆ ಹೇಳ್ತಾ ಇರೋದು, ಜಿಸೆ ಜಾನ್ ಲೇನೆ ಪರ್ ಸಮಸ್ತ ಮುನಿಯೋನೆ ಪರಂ ಸಿದ್ಧಿ ಪ್ರಾಪ್ತಿ ಹೇ. ಆಗಲೇ ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ ಅನೇಕರು. ಯಾಕೆ? ಯಾಕೆಂದ್ರೆ ಅವರು ಗುರುಗಳಲ್ಲಿ ಶರಣಾಗಿದ್ದರು, ಗುರುಗಳವರಿಗೆ ಬೋಧನೆ ಮಾಡಿದ್ರು, ಗುರುಗಳ ಅನುಗ್ರಹವಾಯಿತು, ಅವರಿಗೆ ಜ್ಞಾನ ಪ್ರಾಪ್ತಿಯಾಯಿತು. ಎಷ್ಟೋ ಜನರ ಒಂದು ದೂರು ಏನು ಅಂತಂದ್ರೆ, ಸ್ವಾಮೀಜಿ ನಾವು ಗೃಹಸ್ಥರು, ಅಥವಾ ನಾವು ನಗರದಲ್ಲಿ ವಾಸಿಸುವರು, ಕಾಡಿನಲ್ಲಿ ವಾಸಿಸುವವರಲ್ಲ, ನಾಡಿನಲ್ಲಿ ವಾಸಿಸುವವರು. ನಮಗೆ ನಮ್ಮದೇ ಆದಂತಹ ಜವಾಬ್ದಾರಿಗಳಿವೆ. ಸಂಪಾದನೆಯನ್ನು ಮಾಡಬೇಕು, ಕುಟುಂಬವನ್ನು ನಿರ್ವಹಿಸಬೇಕು. ಹೇಗೆ ಸ್ವಾಮೀಜಿ ಸಾಧ್ಯ? ಈ ಜ್ಞಾನವನ್ನು ಪಡೆದುಕೊಳ್ಳುವುದು ಅಷ್ಟು ಸುಲಭ ಸಾಧ್ಯವಲ್ಲವಷ್ಟೇ. ವಿಚಾರ ಮಾಡಿ. ಅನೇಕರಿಗೆ ಪ್ರಶ್ನೆ ಏನು ಅಂತಂದ್ರೆ, ನನ್ನದೆಲ್ಲ ಜವಾಬ್ದಾರಿ ಮುಗಿಲಿ, ನಾನು ಕೂಡ ರಿಟೈರ್ ಆಗಿಬಿಡುತ್ತೇನೆ, 60 ವರ್ಷವಾಗತ್ತೆ ನನಗೆ. ಈಗೆಲ್ಲ ಸರ್ಕಾರದವರು 60 ವರ್ಷ ನಿಗದಿ ಮಾಡಿದ್ದಾರೆ. ಮುಂಚೆ ಎಲ್ಲ 55 ಇತ್ತು, ಆ ನಂತರ 58 ಆಯ್ತು, ಈಗ 60ಕ್ಕೆ ಬಂದಿದೆ. ಯಾವಾಗ ಅದು 65 ಆಗುತ್ತೋ ಗೊತ್ತಿಲ್ಲ, ಆಗೋದು ಬೇಡ. ಕಾರಣ 60ಕ್ಕೆ ಅರಳು ಮರಳು ಅಂತಾರೆ. ಆಮೇಲೆ ಇನ್ನೂ ಕೂಡ ಹೆಚ್ಚಿನ ದುಡಿಮೆ ಮಾಡಿ ಇನ್ನೂ ಕೂಡ ಆರೋಗ್ಯ ಕೆಡಿಸಿಕೊಂಡು ಬೇಗನೆ ತೀರ್ಕೊಂಡ್ಬಿಟ್ರೆ ಕಷ್ಟವಾಗುತ್ತೆ. ಆದ್ರಿಂದ 60 ವರ್ಷಕ್ಕೆ ನಿವೃತ್ತಿ ಸರಿಯಾಗಿದೆ. ಒಂದು ಸಂಪೂರ್ಣ 60 ಸಂವತ್ಸರಗಳನ್ನು ನೋಡಿದ್ದಾರೆ ಅವರು. 60 ವರ್ಷ ಆದ ಕೂಡಲೇ he is retired from service, ನಿವೃತ್ತರಾಗ್ತಾರೆ. ಆಗ ಸ್ವಾಮೀಜಿ ನಾನು ಪ್ರತಿನಿತ್ಯ ನಿಮ್ಮ ಹತ್ರ ಬಂದು ವೇದಾಂತದ ಶ್ರವಣವನ್ನು ಮಾಡ್ತೇನೆ, ಬ್ರಹ್ಮಸೂತ್ರದ ಭಾಷ್ಯವನ್ನು ಅಧ್ಯಯನ ಮಾಡ್ತೇನೆ, ಭಗವದ್ಗೀತೆಯನ್ನು ಪ್ರತಿಯೊಂದು ಶ್ಲೋಕವನ್ನು ಅಧ್ಯಯನ ಮಾಡುತ್ತೇನೆ. ಯಾರು ಆ ರೀತಿಯಲ್ಲಿ ಹೇಳ್ತಾರೆ ಅವರಿಗೆ ಈಗಲೇ ಹೇಳಿಬಿಡ್ತೇವೆ, ನಿಮಗೆ ಅದು ಖಂಡಿತ ಸಾಧ್ಯ ಇಲ್ಲ. ಅಲ್ಲ ಆಮೇಲೆ ರಿಟೈರ್ ಆಗ್ತೀನಲ್ಲ, ನಾನು ಬರ್ತೀನಿ, ಸಾಧ್ಯವಿಲ್ಲ. ರಿಟೈರ್ ಆದ್ಮೇಲೆ ಇನ್ನೂ ಏನೇನೋ ಟೈರ್ಸಮ್ ವರ್ಕ್ಗಳು ಬರ್ತಾ ಇರುತ್ತೆ. ಯು ಆರ್ ನಾಟ್ ಅಟ್ ಆಲ್ ಟಯರ್ಡ್ ಟು ವರ್ಕ್. ಯು ಮೈಟ್ ಹ್ಯಾವ್ ರಿಟೈರ್ಡ್ ಬಟ್ ಯು ಆರ್ ನಾಟ್ ಎಟ್ ಟಯರ್ಡ್.
ಇನ್ನೂ ನಿಮಗೆ ಜಗತ್ತಿನ ವ್ಯಾಮೋಹ ಇಳಿದಿಲ್ಲ. ಇನ್ನೂ ಕೂಡ ಏನೇನೋ ಹುಡುಕ್ತೀರಿ. ಮತ್ತೊಂದು ನಿವೃತ್ತಿ ಆದ ನಂತರವೂ ಕೂಡ ಯಾವುದೋ ಕಾರ್ಯವನ್ನ ಬಯಸಿ ಪುನಃ ಅದೇ ಚಕ್ರದಲ್ಲೇ ಮುಳುಗಿರುತ್ತೀರಿ. ನೀವು ಸಮಯವನ್ನು ಮಾಡಿಕೊಳ್ಳುವುದಿಲ್ಲ. ಈಗಲೇ ಹೇಳ್ಬಿಡುತ್ತೆ. ಹೌದಾ ಸ್ವಾಮೀಜಿ? ಹಾಗಾದ್ರೆ ಏನ್ ಮಾಡ್ಬೇಕು? ಈಗಲಿಂದಲೇ ಆರಂಭ ಮಾಡಬೇಕು. ಸಮಯ ಮಾಡಿಕೊಳ್ಳಬೇಕು. ಯು ಹ್ಯಾವ್ ಟು ಕ್ರಿಯೇಟ್ ಸ್ಪೇಸ್. ಯು ಹ್ಯಾವ್ ಟು ಸ್ಟೀಲ್ ದ ಟೈಮ್. ವಿಚಾರ ಮಾಡಿ, ಹೇಗಾದ್ರೂ ಮಾಡಬೇಕು ನೀವು. ಆಮೇಲೆ ಅಂತ ಕೂತ್ರೆ ಖಂಡಿತ ಸಾಧ್ಯ ಇಲ್ಲ. ಈಗಲಿಂದಲೇ ಆರಂಭವಾಗಬೇಕು. ಆದ್ರಿಂದ ಪುನಃ ಹೇಳುತ್ತೇನೆ ಎಂದು ಭಗವಂತನ ಪ್ರತಿಜ್ಞೆ. ಏನು ಆಗಲೇ ವಿಚಾರ ಮಾಡಿದ್ದೆವು ಅದನ್ನು ಮತ್ತೊಂದು ಆಯಾಮದಿಂದ ಮತ್ತೊಮ್ಮೆ ಇದನ್ನು ಹೇಳುತ್ತೇನೆ. ಈಗಾಗಲೇ ಇದನ್ನು ಅನೇಕರು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಆಚಾರ್ಯ ಶಂಕರರ ಭಾಷ್ಯವನ್ನು ನೋಡೋಣ. ಈ ಉತ್ತಮವಾದಂತಹ ಮೊದಲ ಶ್ಲೋಕಕ್ಕೆ ಸಮಯವಿದ್ದರೆ ಭಾಷ್ಯಾರ್ಥವನ್ನು ನೋಡೋಣ. ಇಲ್ಲದಿದ್ದರೆ ಭಾಷ್ಯಾರ್ಥವನ್ನು ಮುಂದಿನ ಬಾರಿ ನಾಳೆ ದಿವಸ ಭೇಟಿಯಾದಾಗ ಮುಂದುವರಿಸ. ಪರಂ ಜ್ಞಾನಂ ಇತಿ ವ್ಯವಹಿತೇನ ಸಂಬಂಧ ಭೂಯಃ ಪುನಃ ಪೂರ್ವೇಷು ಅಧ್ಯಾಯೇಷು ಅಸಕೃತ್ ಉಕ್ತಮಪಿ ಪ್ರವಕ್ಷ್ಯಾಮಿ. ತಚ್ಚ ಪರಂ ಪರವಸ್ತು ವಿಷಯತ್ವಾತ್ ಕಿಂ ತತ್ ಜ್ಞಾನಂ ಸರ್ವೇಷಾಂ ಜ್ಞಾನಾನಾಂ ಉತ್ತಮ ಫಲತ್ವಾತ್ ಜ್ಞಾನಾನಾಂ ಇತಿ ನ ಅಮಾನಿತ್ವಾದಿನಾಂ ಕಿಂ ತರ್ಹಿ ಯಜ್ಞಾದಿ ಜ್ಞೇಯ ವಸ್ತು ವಿಷಯಾಣಾಂ ಇತಿ ತಾನಿ ನ ಮೋಕ್ಷಾಯ ಇದಂತು ಮೋಕ್ಷಾಯ ಇತಿ ಪರೋತ್ತಮ ಶಬ್ದಾಭ್ಯಾಂ ಸ್ತೌತಿ ಶ್ರೋತೃಬುದ್ಧಿ ರುಚಿ ಉತ್ಪಾದನಾರ್ಥಂ. ಯತ್ ಜ್ಞಾತ್ವಾ ಯತ್ ಜ್ಞಾನಂ ಜ್ಞಾತ್ವಾ ಪ್ರಾಪ್ಯ ಮುನಯಃ ಸನ್ಯಾಸಿನಃ ಮನನಶೀಲಾಃ ಸರ್ವೇ ಪರಾಂ ಸಿದ್ಧಿಂ ಮೋಕ್ಷಾಖ್ಯಾಂ ಇತಃ ಅಸ್ಮಾತ್ ದೇಹಬಂಧನಾತ್ ಗತಾಃ ಪ್ರಾಪ್ತಾಃ. ಅತ್ಯಂತ ಸೊಗಸಾಗಿದೆ ಈ ಪ್ರಥಮ ಶ್ಲೋಕದ ಭಾಷ್ಯಾರ್ಥವನ್ನು ನಾಳೆ ದಿವಸ ಸಾಯಂಕಾಲ ಸರಿಯಾಗಿ 7 ಗಂಟೆಗೆ ಮುಂದುವರಿಸೋಣ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ ಶಾಂತಿ ಮಂತ್ರದೊಂದಿಗೆ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಳೆ ಆದಿತ್ಯವಾಸರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಚೈತ್ರ ಶುದ್ಧ ಪಾಡ್ಯ ಯುಗಾದಿ ಹಬ್ಬದ ಆಚರಣೆ. ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು. ನವ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ತಮ್ಮ ಎಲ್ಲ ವಿಘ್ನಗಳು ದೂರವಾಗಲಿ, ತಮ್ಮ ಎಲ್ಲ ಸಂಕಟಗಳು ಇಲ್ಲವಾಗಿ ಹೋಗಲಿ. ಸದಾ ಆನಂದದಿಂದ ಆ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಈ ನವ ಸಂವತ್ಸರವನ್ನು ಆರಂಭಿಸೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ.